ನೀವು ಅದನ್ನು ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಅವ್ರು ಹೇಳ್ಬೋದು, ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಅದು. ಕೇಳ್ತೇನೆ ಅವ್ರು ಈಗ ಭೇಟಿಯಾಗೋದು ನಾಳೆ ನಡೆದಾಗ ಕೇಳ್ತೀವಿ ಅವ್ರು ಯಾವಾಗ ಮಾಡೋದು ಕೇಳ್ಬೇಕು ಹೇಳಿ. ಸರ್, DCM ಡಿನ್ನರ್ ಪಾರ್ಟಿ ಆದ್ಮೇಲೆ ಫುಲ್ ಜೋಶಲ್ಲಿ ಓಡಾಡ್ತಾ ಇದಾರೆ ಅಂತಲ್ಲ ಸರ್, ಬಿಜೆಪಿ ಅವರೆಲ್ಲ ಕಾಲು ಎಳಿತಾ ಇದಾರೆ. ನಿನ್ನೆ ಪರಿಷತ್ನಲ್ಲೆಲ್ಲ ಏನು ಫುಲ್ ಜೋಶಲ್ಲಿ ಓಡಾಡ್ತಾ ಇದ್ದಾರೆ, ಏನು CCP ಏನಾರು ಇದೆಯಾ ಅಂತ ಎಲ್ಲ ಕಾಲು ಎಳಿತಾ ಇದಾರೆ ಬಿಜೆಪಿ ಅವರು. ಮುಂಚೆನೇ ನಮ್ಮ ಅಧ್ಯಕ್ಷ ಕರೆದ್ರೆ ನಾವು ಮೀಟಿಂಗ್ ಹೋಗ್ಲೇಬೇಕಂತ ಹೇಳಿದ್ದು ಹೋಗಿದ್ರು ಅಷ್ಟೇ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ ರೀ. ಈಗ ಅವ್ರು BJP ಅವರು ಯಾವಾಗಲೂ ಹೇಳ್ತಿರ್ತಾರೆ, ಸಿದ್ದರಾಮಯ್ಯ ಅವರು ಕೊನೆ ಬಜೆಟ್ ಹೇಳ್ತಾರೆ 6 ತಿಂಗಳು ಅಂತ ಹೇಳ್ತಾರೆ, 1 ವರ್ಷ ಅಂತ ಹೇಳಿದರು, 2 ವರ್ಷ ಹೇಳಿದರು, ಈಗ ಡಿಸೆಂಬರ್ ಹೇಳ್ತಾರೆ, ಹೇಳ್ತಾನೆ ಇರ್ತಾರೆ ಅವರು. ಈಗ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳ್ಬಿಟ್ಟಿದಾರಲ್ಲ ಸರ್, 5 ವರ್ಷ ನಾನೇ ಮತ್ತೆ 5 ವರ್ಷ ನಾನೇ ಅಂತ ಹೇಳಿ. ಹೌದು, ಏನೋ ಸರ್ಟಿಫಿಕೇಟ್ ಕೊಟ್ಟ ಮ್ಯಾಗ ಇನ್ನೇನು ನಾವೇನು ಹೇಳೋಯ್ತು, ಅವರೇ ಸರ್ಟಿಫಿಕೇಟ್ ಕೊಟ್ಟಾರೆ. ಸರ್ಟಿಫಿಕೇಟ್ ಅವರೇ ಕೊಟ್ಟ ಮ್ಯಾಗ ಮುಗಿದೋಯ್ತಲ್ಲ, ಇನ್ನು ನಾವೇನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ನಮ್ದು ಉಳಿಸ್ಕೊಂಡ್ರೆ ಸಾಕತ್ ನಾವಂತೀವಿ, ನಮ್ಮನ್ನ ಕೇಳಿ ಅವ್ರವ್ರದ್ದು ಉಳಿದ್ರೆ ಸಾಕತ್ ಅವ್ರು ಹೇಳ್ತಾರೆ, ನೀವು ನಮ್ಮನ್ನ ಕೇಳಿ ನಾವಿಲ್ಲ ಹೇಳೋದು. ಪ್ರಸನ್ನಾನಂದಪುರಿ ಸ್ವಾಮಿಗಳು ತಮ್ಮ ಭೇಟಿಯಾಗಿದ್ರು ಸಭೆ ಮಾಡಿದ್ರು. ST ಸಮಾವೇಶ ಮಾಡೋದು ಇಲ್ಲಿ ಬಂತು? ಇಲ್ಲ, ST ಸಮಾವೇಶದ ಯಾವುದು ಚರ್ಚೆ ಇಲ್ಲ. ಓನ್ಲಿ ಬೇರೆ ಬೇರೆ ಟ್ರೈಬಲ್ ಯೂನಿವರ್ಸಿಟಿ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಇದು ಹಣ ನಮಗೆ ಯೂಸ್ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ, ಬೇರೆ ಬೇರೆ ವಿಷಯ ಚರ್ಚೆ ಆಗಿತ್ತು. ಅದು ಸಮಾವೇಶ ಬಗ್ಗೆ ಎಲ್ಲ. ಮತ್ತು ಅದು ಮಾಡಿದವರ ಸಮಾಜ ಅವರೇ ಸ್ವತಂತ್ರ ಇದ್ದಾರೆ, ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಲಿಕ್ಕೆ ನಮ್ದೇನು ಅವಶ್ಯಕತೆ ಇಲ್ಲ, ಯಾರಿಗೆ ಕೇಳೋದು ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಬೋದು.